ಬರಬೇಕು ಅನ್ನೋದೇ ಆಸೆ ಇದೆ. ಅವ್ರ ಆ್ಯಟಿಟ್ಯೂಡು ಸರ್ ಇಲ್ಲ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೇರೆಯವ್ರು ಯಾವ ರೀತಿ ಮಾತಾಡಿದ್ರು ಅದಕ್ಕೆ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿನೇ ಗೆಲ್ಲಬೇಕು ನಮಗೆಲ್ಲ. ಹೌದು ಸರ್, ಅದನ್ನೇ ಹೇಳಿ ಸೀಸನಲ್ಲಿ ಯಾರು ಏನು ಹಾಕ್ಕೊಂಡ್ರು ರಾಜನ ಥರ ಬನೀನ್ ಹಾಕ್ಕೊಂಡ್ರು ರಾಜ ಆಗಿದ್ದೆ ಯಾರೋ ಗಿಲ್ಲಿನೇ, ಒಟ್ಟು ಗಿಲ್ಲಿನೇ ಗೆಲ್ಲಬೇಕು ಅನ್ನೋ ಆಸೆ. ನನಗೆ ಗಿಲ್ಲಿ ಕೊಡಬೇಕಿತ್ತು ಸರ್, ಗಿಲ್ಲಿದು ಇಷ್ಟ. ಹಾಂ, ನನಗೆ ಗಿಲ್ಲಿ ಕೊಡಬೇಕಿತ್ತು, ಬಟ್ ಅವ್ರಿಗೆ ಕೊಡಬಾರ್ದಿತ್ತು. ಮೇಯ್ನು ಫಸ್ಟ್ ಗಿಲ್ಲಿನೇ ಬರಬೇಕಿತ್ತು. ಹೌದು ಹೌದು ಸರ್, ಸೀಸನ್ ಫುಲ್ಲು ಅವರೇನೆ. ಮತ್ತು ಎಲ್ಲರಿಗೂ ಜಾಸ್ತಿ ಇದು ಮಾಡಿದ್ದು ಕೂಡ ಅವರೇ. ನನಗೆ ತುಂಬ ಇಷ್ಟ ಆಗಿದ್ದು ಗಿಲ್ಲಿ ಸರ್. ಅಶ್ವಿನಿಗೆ ಅವರು ಸ್ವಲ್ಪ ಅಷ್ಟೇ, ಇಷ್ಟ ಏನಿಲ್ಲ ಸರ್. ಅವ್ರು ಡಬಲ್ ಗೇಮ್ ಜಾಸ್ತಿ ಇದು ಮಾಡ್ತಾರೆ. ಅವ್ರ ಕಡೆ ಒಂದು ಇವ್ರ ಕಡೆ ಒಂದು ಮಾತಾಡಬಾರ್ದಲ್ಲ, ಒಂದೇ ಥರ ಇರಬೇಕು. ಜೊತೆಲಿದ್ದಾಗ ಅವ್ರನ್ನ ಬೇಡ ಅನ್ನೋದು, ಬೇರೆಯವ್ರು ಬಂದಾಗ ಅವ್ರು ಬೇಕು ಅನ್ನೋದು ಅದು ತುಂಬ ತಪ್ಪಿದೆ. ಸ್ವಾರ್ಥ ಇರಬಾರ್ದು ಜಾಸ್ತಿ ಅಲ್ವಾ. ಧ್ರುವಂತ್ ಪರವಾಗಿಲ್ಲ, ಆಡ್ತಾಯಿದ್ದಾರೆ, ಚೆನ್ನಾಗಿ ಆಡ್ತಾಯಿದ್ದಾರೆ. ಅವ್ರ ಬಗ್ಗೆ ಏನಂತ ಇದೆ. ರಕ್ಷಿತಾ ಸೂಪರ್ ಅವರು ಮಂಗಳೂರವರಾದರೂ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಸರ್. ಆ ಥರ ಇಲ್ಲ ಸರ್, ಇದೆಲ್ಲ ಕ್ಯಾಶುಲಾಗಿ ತೊಗೋಬೇಕು. ಫ್ರೆಂಡ್ಶಿಪ್ಪು ಕಾವ್ಯ ಮತ್ತು ಗಿಲ್ಲಿ ಅಂತ ಹೇಳ್ತಾರೆ. ಇವಾಗ ರಕ್ಷಿತಾನ ತುಂಬ ತಪ್ಪಿದೆ. ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಕಾಮನ್, ಅದೆಲ್ಲ ಯಾರಿಗೂ ಹಂಗೆಲ್ಲ ಕಮೆಂಟ್ ಕೊಡಬಾರ್ದು ಜಾಸ್ತಿ ಅಲ್ವಾ. ಹೇಳೋಕ್ಕಾಗಲ್ಲ ಸರ್, ಅದು ಅವರಿಬ್ಬರಲ್ಲಿ ಏನಿದೆಯೋ ಯಾರಿಗೆ ಗೊತ್ತಾಗಲ್ಲ ಅಲ್ಲ ಲಾಸ್ಟಲ್ಲಿ. ಬಟ್ ಬಿಗ್ ಬಾಸಲ್ಲಿ ಆದರೆ ಲಾಸ್ಟಲ್ಲಿ ಎಂಡ್ ಆಗಿದೆ ಏನೋ ಹೇಳೋದವರು. ಯಾರೋ ಜೊತೆ ಆಗಲ್ಲ, ಯಾರೋ ಒಬ್ಬೊಬ್ರು ಅಷ್ಟೇ. ಅಷ್ಟೇ ಸರ್, ಅದು ಗೇಮ್ಗಳಲ್ಲಿ ಆಟ ಆಡಬೇಕು, ಆಡ್ತಾರೆ. ರಘು ಅವರು ಆಡ್ತಾಯಿದ್ದಾರೆ ಸರ್, ಚೆನ್ನಾಗಿ ಆಡ್ತಾಯಿದ್ದಾರೆ. ನನಗೆ ಇಷ್ಟ ಆಗಿದೆ, ಇವಾಗ ಇಷ್ಟ ಆಗ್ತಾಯಿದೆ. ಮುಂಚೆ ಅವರು ಆಟಿಟ್ಯೂಡ್ ತೋರಿಸ್ತಾಯಿದ್ರು ಗಿಲ್ಲಿ ಮೇಲೆ, ಇವಾಗಿಲ್ಲ, ಚೆನ್ನಾಗಿ ಆಡ್ತಾಯಿದ್ದಾರೆ. ನನಗೆ ಗಿಲ್ಲಿ ಬರ್ತಾರೆ ಅಂತ. 5 ಮೆಂಬರ್ಸಲ್ಲಿ ರಕ್ಷಿತಾ, ಗಿಲ್ಲಿ, ರಘು ಮತ್ತು ಕಾವ್ಯ. ಆ ಥರ ಹೇಳ ಯಾರಾದರೂ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಗಿಲ್ಲಿ ರಕ್ಷಿತಾ ಇರ್ಬೋದು ಸರ್. ನಂಗೆ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ ಆದರೆ ಖುಷಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅಷ್ಟೇ ಸರ್. ಈಗ 3 ತಿಂಗಳಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಈಗ 1 ವಾರದಿಂದ ಯಾಕೋ ಎಲ್ಲಕ್ಕೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಂ ಹೌದು. ಯಾಕಿರ್ಬೋದು? ಅವರು ಸ್ವಲ್ಪ ಬೇರೆ ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಟಾಸ್ಕ್ ಎಲ್ಲ ಸ್ವಲ್ಪ ಇದು ನೀಟಾಗಿ ಆಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಚಿಂತೆ ಮಾಡ್ತಿದ್ದಾರೆ ಅನಿಸುತ್ತೆ. ಅಂದರೆ ಅದರಿಂದ ಏನಾದ್ರು ಗೆಲ್ಲೋದಕ್ಕೆ ಎಫೆಕ್ಟ್ ಏನಾದ್ರು ಆಗ್ಬೋದಾ? ಏನಿಲ್ಲ ಸರ್, ಅಭಿಮಾನಿಗಳು ತುಂಬ ಜಾಸ್ತಿ ಜನ ಇದ್ದಾರೆ. ಅವರೇ ಗೆಲ್ಲೋದಂತ ಫಿಕ್ಸಾ? ಅಂದ್ಕೊಂಡಿದ್ದೀವಿ, ನೋಡಬೇಕು ಸರ್. ಯಾಕಂದರೆ ಈ ಸಲ ಹೇಳಿದಾರಲ್ಲ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಅಂತ, ಸೊ ಹೇಳೋಕ್ಕಾಗಲ್ಲ. ಏನು ಸರ್? ಹಾಂ ಓಕೆ, ಅವರು ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಲ್ಲಿ ಓಕೆ ಅಂತ ಅನಿಸುತ್ತೆ. ಇರ್ಬೋದು ಸರ್, 90% ಹೆಣ್ಮಕ್ಳು ಓಟು ಬಿಡ್ಬಹುದು. ಹಾಂ ಹೌದು, ಖುಷಿ ಅನ್ನಿಸ್ತು. ಯಾಕಂದರೆ ಇದು ಸೀಸನ್ ಚಪ್ಪಾಳೆ ಸಿಕ್ತಲ್ವಾ, ಅದಕ್ಕೋಸ್ಕರ. ಇವ್ರಿಗೆ ಧ್ರುವಂತ್ ಅವ್ರಿಗೆ ಸಿಕ್ಕಿದೆ, ಸಿಕ್ಕಿದ್ದು ಓಕೆ ಸರ್. ಓಕೆ ಇದೆ, 50-50. ಯಾರಿಗೆ ಅಂತಂದರೆ ಐಡಿಯಾ ಇಲ್ಲ. ನಮಗೆ ಒಟ್ಟಲ್ಲಿ ಗಿಲ್ಲಿ ಅಂತಲೇ ಆಸೆ ಇರೋದು ಅಷ್ಟೇ ಸರ್. ಹಾಂ, ಗಿಲ್ಲಿ ಮತ್ತು ರಘು ಸರ್ ಓಕೆ. ಹಾಂ ಓಕೆ ಸರ್, ಓಕೆ ಅಷ್ಟೇ. ಯಾರು ಗೆಲ್ಬೋದು? ಗಿಲ್ಲಿ ಸರ್. ಯಾರು ಗೆಲ್ತಾರೆ? ಗಿಲ್ಲಿ. ಇನ್ನೊಂದು ಆಪ್ಷನ್ ಅಂದರೆ ರಘು. ನಿಮಗೆ? ಹಾಂ, ಆಲ್ಮೋಸ್ಟ್. ಆದರೆ ಅಶ್ವಿನಿ ಮೇಡಮ್ ಗೆಲ್ಲೋ ಚಾನ್ಸಸ್ ಇದೆಯಾ? ಮೇಬಿ ಅಷ್ಟೇ. ಗಿಲ್ಲಿ ಗೆಲ್ಲಬೇಕು ಅನ್ನೋದಷ್ಟೇ. ಬಟ್ ತುಂಬ ಕಡೆ ಓಡಾಡ್ತಾ ಇದೆ, ಈ ಸತಿ ಲೇಡಿ ವಿನ್ನರ್ ಆಗ್ತಾರೆ, ಲೇಡಿ ವಿನ್ನರ್ನ ಗೆಲ್ಲ ಆಗಲಿ ಸರ್. ಶ್ರುತಿ ಬಿಟ್ಟರೆ ಇನ್ನು ಯಾರೂ ಗೆದ್ದಿಲ್ಲಲ್ವಾ, ಹೋಗ್ಲಿ ಗೆದ್ದರು ನಮಗೇನು ಬೇಜಾರಿಲ್ಲ. ಒಟ್ಲಲ್ಲಿ ಈ ಕೈಲಿ ಅಶ್ವಿನಿ ಮತ್ತು ಗಿಲ್ಲಿ ಇದ್ದರೂ ಓಕೆ. ಹಾಂ ಅಷ್ಟೇ. ರಕ್ಷಿತಾ ಫಸ್ಟು ಓಕೆ ಇದು ಚೆನ್ನಾಗಿದ್ರು. ಇತ್ತೀಚೆಗೆ ಅವ್ರ ಬಿಹೇವಿಯರ್ ಸ್ವಲ್ಪ ಇಷ್ಟ ಆಗ್ತಿಲ್ಲ ಸರ್. ಚೇಂಜ್ ಆದರೂ ಅನ್ಸುತ್ತೆ. ಅವ್ರದ್ದು ಚೈಲ್ಡಿಶ್ ಮೈಂಡ್ ಸೆಟ್ ಇದೆ, ಏನು ಮಾಡೋಕ್ಕಾಗಲ್ಲ, ಮೆಚೂರ್ಡ್ ಇಲ್ಲ. ಮೈಂಡ್ ಗೇಮ್ ಮಾಡ್ತಾರೆ ಅಂತ ಅನ್ಸುತ್ತೆ. ಇಲ್ಲ, ಮೈಂಡ್ ಗೇಮ್ ಇಲ್ಲ, ಬಟ್ ಅವಳಿಗೆ ಪೊಸೆಸಿವ್ ಇದೆ ಅಂತ ಅನ್ಸುತ್ತೆ ಅಷ್ಟೇ ಸರ್, ಇನ್ನೇನಿಲ್ಲ. ಮೆಚೂರಿಟಿ ಕಮ್ಮಿ. ಈಗ ಆಡ್ತಿರೋದು ನೋಡಿದ್ರೆ ಸ್ವಲ್ಪ ಲೈಟಾಗಿ ಕ್ರಶ್ ಇದೆ ಅನ್ಸುತ್ತೆ. ಅವ್ರಿಗೆ ಅದೇ ಕಾಮಿಡಿ. ಬಿಗ್ ಬಾಸ್ ನೋಡ್ತೀವಿ. ಗಿಲ್ಲಿ ಗಿಲ್ಲಿ ಅವ್ರು ಆಟ ಆಡೋದು, ಅವ್ರ ಆ್ಯಟಿಟ್ಯೂಡು, ಅವ್ರು ನೋಡೋಕ್ಕೆ ಒಂಥರ ಚೆಂದ. ಅವ್ರ ಕಾಮಿಡಿ
ಎಲ್ಲ ಚಂದ ಒಂಥರ. ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಆಗ್ತಾರೆ ಚೆನ್ನಾಗಿ? ರಕ್ಷಿತಾ. ಧನುಷ್. ಯಾರು ಗೆಲ್ಲಬೇಕು? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಬಿಟ್ಟರೆ ಗಿಲ್ಲಿ ಬಿಟ್ಟರೆ ರಕ್ಷಿತಾ. ಓಕೆ. ಅಶ್ವಿನಿ ಮೇಡಮ್ ಏನೋ ಚಾನ್ಸಸ್ ಇದೆಯಾ ಗೆಲ್ಲಕ್ಕೆ? ಅಶ್ವಿನಿ ಮ್ಯಾಮ್ಗೆ ಇಲ್ಲ. ಇರ್ಬೋದೇನೋ ಬಟ್ ಜನದ ಒಟ್ಟು ಮೇಲಿಂದ ಗೊತ್ತಿಲ್ಲ. ಧ್ರುವಂತ್ಗೆ ನಿನ್ನೆ ಸೀಸನಲ್ಲಿ ಚಪ್ಪಾಳೆ ಕೊಟ್ಟಿರೋದು, ಹಾಂ, ಅದಿಷ್ಟ ಆಯ್ತಾ? ಏನು ಬೇರೆಯವ್ರು ಕೊಡಬೇಕಾಗಿತ್ತಾ? ಇಲ್ಲ, ಅವ್ರ ಎಫರ್ಟ್ ಅವ್ರು ಹಾಕವ್ರೆ. ಈಗ ಅವ್ರಿಗಿಂತ ಚೆನ್ನಾಗಿ ಆಡಿದ್ರು ಬೇರೆ ಯಾರು ಇದ್ದಾರಾ? ಅವ್ರಿಗಿಂತ ಚೆನ್ನಾಗಿ ಅಂದರೆ ಅವ್ರಿಗೆ ಆರ್ಡರ್ ಮಾಡಿದಾಗಿಂದ ಗಿಲ್ಲಿ ಮತ್ತು ಕಾವ್ಯ ಅವ್ರಿಗಿಂತ ಚೆನ್ನಾಗಿ ಆಡಿರೋದಂದರೆ ಧ್ರುವಂತ್ ಮತ್ತು ಅಶ್ವಿನಿ ಮ್ಯಾಮ್. ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದ್ರಿಂದ ಏನೂ ಲಾಸ್ ಇಲ್ಲ. ಗಿಲ್ಲಿಗೆ ಸಿಗಬೇಕಿತ್ತು ಬಟ್ ಮಿಸ್ ಆಯಿತು. ನಿಮ್ಮ ಪ್ರಕಾರ ಯಾರು ಗೆಲ್ಲಬಾರ್ದು? ರಾಶಿಕಾ. ಟಾಪ್ 5 ಯಾರು ಬರ್ತಾರೆ? ಟಾಪ್ 5 ಅಶ್ವಿನಿ ಮ್ಯಾಮ್. ಫೈವ್ ಮೆಂಬರ್ಸ್ ಫಿನಾಲೆಗೆ ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು, ಧನುಷ್. ಧನುಷ್ ಗೆಲ್ಲೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಅನ್ಸುತ್ತೆ? ಧನುಷ್ ಇಲ್ಲ. ಇಲ್ಲ. ಈ ಸತಿ ಲೇಡಿ ವಿನ್ನರ್ ಆಗಬೇಕು ಅಂತ ಕೆಲವೊಂದು ಕಡೆ ನಡೀತಾ ಇದೆ. ಲೇಡಿನ ಗೆಲ್ಲಿಸ್ಬೋದು ಅಂತ ಚಾನ್ಸಸ್ ಇದೆ. ಆದರೆ ಕಾವ್ಯನ ಗೆಲ್ಲಿಸ್ಬೋದು, ಅಶ್ವಿನಿ ಮೇಡಮ್ನ ಗೆಲ್ಲಿಸ್ಬೋದು? ಕಾವ್ಯ. ಕಾವ್ಯ ಕಾವ್ಯ ಗೆಲ್ತಾರ? ಕಾವ್ಯ ಈಗ ಗಿಲ್ಲಿ ಇದ್ರೇನೆ ಕಾವ್ಯ ಅಂತಾರೆ, ಅವರೇ ಗೆಲ್ತಾರೆ. ಗಿಲ್ಲಿನೇ ಹೋದ್ಮೇಲೆ ಅಂದರೆ ಅವ್ರ ಎಫರ್ಟ್ ಅವರು ಹಾಕ್ತಾವ್ರೆ ಅಲ್ವಾ. ಅಶ್ವಿನಿ ಮ್ಯಾಮ್ಗಿಂತ ಜಾಸ್ತಿ ಹಾಕಿರೋದು ಅಂದರೆ ಕಾವ್ಯನೇ ಎಫರ್ಟ್ ಜಾಸ್ತಿ ಹಾಕಿರೋದು. ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಅವರೇ. ಮೋಸ್ಟ್ಲಿ ಅವರೇ ಗೆಲ್ಬೋದು ಅಂತ. ಕಿಚ್ಚನ ಲೆಫ್ಟ್ ರೈಟು ಯಾರು ಇರ್ತಾರೆ? ರೈಟು ಗಿಲ್ಲಿ, ಲೆಫ್ಟು ರಕ್ಷಿತಾ. ಲೆಫ್ಟ್ ಕೈ ಇರ್ತಾರ, ರೈಟ್ ಕೈ ಇರ್ತಾರ? ರೈಟ್. ಹೌದಾ? ಗಿಲ್ಲಿನೇ ಗೆಲ್ಬೇಕು ಒಟ್ಟಲ್ಲಿ? ಗಿಲ್ಲಿನೇ ಗೆಲ್ಲಬೇಕು. ಸಂಧ್ಯಾ. ಹಾಂ, ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ಮತ್ತು ಅಶ್ವಿನಿನೂ ಇಷ್ಟ, ಗಿಲ್ಲಿನೂ ಇಷ್ಟ. ಅಂದರೆ ಗಿಲ್ಲಿ ಮತ್ತು ಅಶ್ವಿನಿದು ಫೈಟಿಂಗ್ ಇಷ್ಟನಾ? ಜಗಳನೂ ಇಷ್ಟ, ಆಗ ಕಿತ್ತಾಡ್ತಾ ಇರ್ತಾರಲ್ಲ ಅದು ಇಷ್ಟ. ಅದರಲ್ಲಿ ಇಬ್ಬರಲ್ಲೂ ಇಷ್ಟ ಅಷ್ಟೇ. ಈ ಸೀಸನಲ್ಲಿ ನಿಮಗೆ ಗಿಲ್ಲಿ ಉರ್ಸಿದ್ದು ಇಷ್ಟ ಆಯ್ತಾ? ಯಾವ ರೀತಿ? ಹಾಂ, ತುಂಬ ಕ್ವಾಟ್ಲೆ ಕೊಟ್ಟವನು ಎಲ್ರಿಗೂ. ಹಾಂ, ಅಂದರೆ ಈ ಸೀಸನ್ ಫುಲ್ಲು ಅಂದರೆ ಗಿಲ್ಲಿದೆ ಅಂತಾರೆ, ಒನ್ ಮ್ಯಾನ್ ಶೋ ಅಂತಾರೆ. ಅದು ಜನ ಇಲ್ಲ, ಎಲ್ಲರೂ ಆಟ ಆಡಿದ್ದಾರೆ. ಧ್ರುವಂತ್, ರಾಶಿಕಾ ಎಲ್ಲ ಆಟ ಆಡಿದ್ದಾರೆ. ಗಿಲ್ಲಿಯಿಂದ ನಡೆದಿದೆ ಬಿಗ್ ಬಾಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರಲ್ಲ. ಯಾರನ್ನ ಗೆಲ್ಲಿಸ್ಬೋದು? ಗಿಲ್ಲಿ. ಪ್ರತಿಯೊಬ್ಬರು ಗಿಲ್ಲಿನೇ ಅಂತ ಇದ್ದಾರೆ. ಹಾಂ, ಅಕಸ್ಮಾತ್ ಏನಾದ್ರು ಗಿಲ್ಲಿ ಬಿಟ್ಟು ಬೇರೆಯವ್ರು ಗೆದ್ರೆ ಅಶ್ವಿನಿ ಅವ್ರು ಗೆಲ್ಬೋದೇನೋ ಮೋಸ್ಟ್ಲಿ. ಹಾಂ, ಅಶ್ವಿನಿ ಅವ್ರು ಗೆಲ್ಬೋದು. ಅಂದರೆ ಮುಂಚೆಯಿಂದ ನಿಮಗೆ ಅಶ್ವಿನಿ ಅವ್ರು ಇಷ್ಟ ಇದ್ರಾ, ಏನು ಇತ್ತೀಚೆಗೆ ಇಷ್ಟ ಆಗ್ತಾ ಇದ್ದಾರಾ? ಮುಂಚೆಯಿಂದಲೂ ಇಷ್ಟ ಇದ್ರು. ಇಷ್ಟ ಇತ್ತು. ಅಂದರೆ ಒಂದೆರಡು ವೀಕ್ ಅಂದರೆ 8 ಮಾಡ್ತಿದ್ರು ಅಷ್ಟೇ. ಹಾಂ, ಇಷ್ಟ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಹಾಂ, ನೋಡಿದ್ವಿ. ಧ್ರುವಂತಿಗೆ ಸೀಸನ್ದು ಚಪ್ಪಾಳೆ ಕೊಟ್ಟು ಹಾಂ, ತುಂಬ ಖುಷಿ ಆಯಿತು. ಅಶ್ವಿನಿ ಅವ್ರಿಗೂ ಸಿಕ್ಕಿದ್ದು, ಇವ್ರಿಗೆಲ್ಲ ಸಿಕ್ಕಿದ್ದು ತುಂಬ ಖುಷಿ. ಸರಿಯಾಗಿದೆಯಾ ಅದು? ಹಾಂ, ಸರಿ ಇದೆ. ಅವ್ರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅದರಲ್ಲೇನು ಬೇರೆ ಮಾತಿಲ್ಲ. ಲಾಸ್ಟ್ ಆಟದಲ್ಲಿ ಅವರು ತುಂಬ ಟಾರ್ಗೆಟ್ ಮಾಡಿದ್ರು, ಸೊ ಹಂಗಾಗಿ ಕೊಟ್ಟಿದ್ದು ಒಳ್ಳೇದಾಯಿತು. ಅಂದರೆ ಅವ್ರಿಗೆ ಧ್ರುವಂತ ಮತ್ತು ಅಶ್ವಿನಿ ತುಂಬ ಟಾರ್ಗೆಟ್ ಮಾಡಿದ್ದಾರೆ. ಈಗ ನಿನ್ನೆ ಅಶ್ವಿನಿ ಮೇಡಮ್ಗೂ ಕಿಚ್ಚನ ಚಪ್ಪಾಳೆ ಸಿಕ್ತು, ಅವ್ರಿಗೂ ಸೀಸನಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ತು. ಹೌದು. ಅದಕ್ಕಿಂತ ಚೆನ್ನಾಗಿ ಆಡಿರೋರು ಯಾರಾದರೂ ಇದ್ರು ಅಂತ ಇಲ್ಲ ಅನ್ಸುತ್ತಾ? ಇಲ್ಲ ತುಂಬ ಇಲ್ಲ, ಯಾರಿಲ್ಲ. ಧ್ರುವಂತ್ ತುಂಬ ಚೆನ್ನಾಗಿ ಆಟ ಆಡಿದ್ರು. ಸೆಲೆಕ್ಟ್ ಮಾಡಿದ್ರು, ಅವ್ರಿಗೆ correct ಆಗಿ select ಆಪರ್ಚುನಿಟಿ ಮಾಡಿದ್ದಾರೆ. ಸಿಕ್ಕಿದ್ದು ಕಡಿಮೆ. ಇಲ್ಲಿ ಗೇಮಿಂದ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಅವ್ರಿಗೆ ಕೊಟ್ಟಿರಲಿಲ್ಲ ಅವಕಾಶ, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಈಗ ಹಳೆ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಈ ಸೀಸನ್ ಚೆನ್ನಾಗಿತ್ತು ಅನ್ಸುತ್ತಾ? ಅದಕ್ಕಿಂತ ಕಡಿಮೆ ಇತ್ತು? ಹಾಂ, ಗಿಲ್ಲಿ ಇದರಿಂದ ಸ್ವಲ್ಪ ಬೆಸ್ಟ್ ಅನಿಸ್ತು ಮೋಸ್ಟ್ಲಿ. ಹಾಂ, ಅವ್ನು ತುಂಬ ಕ್ವಾಟ್ಲೆ ಕೊಟ್ಟಿದ್ದು, ಕಾಮಿಡಿ ಮಾಡಿದ್ದು, ಅದರಿಂದ ಒಂದು ಸ್ವಲ್ಪ ಬೆಸ್ಟ್ ಅನಿಸ್ತು. ಥ್ಯಾಂಕ್ ಯು. ನಂಗೆ ಅಪ್ಪು ಅಂದರೆ ತುಂಬ ಇಷ್ಟ. ನಮ್ಮ ಬಾಸ್ ಅವನೇ, ಅವರು ಮತ್ತೆ ಯಾರೂ ಇಲ್ಲ, ಅವರೇ ನಮ್ಮ ಬಾಸ್. ಅವ್ರು ನೋಡ್ಕೊಂಡು ಹೇಳು. ಯಾವ್ದಾರು ಮಾಡ್ತೀಯಾ? ಆ ಅಪ್ಪು ಸಾಂಗ್ ಯಾವ್ದಾರು ಆಡುತ್ತಾ? ಗೊಂಬೆ ಹೇಳುತ್ತೈತೆ ಆ ಕಡೆ ಇತ್ತು. ಹಾಂ, ಬರುತ್ತೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಟನ್ 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 ಟನ್. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು, ಬೆಳಗಿದೆ ಮನೆಯ ದಿನವಿಡಿ ಎಂದು. ರಾಜಿಸರ ರಾಜರತ್ನನು, ಆಳಿಸಿಯೇ ನೋಡು ಬೇಡಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಅಪ್ಪು ಅಂದರೆ ಯಾಕೆ ಇಷ್ಟ? ಅವ್ರ ಫಿಲಮ್ಸ್ ಎಲ್ಲ ತುಂಬ ಇಷ್ಟ. ಅವ್ರ ಫಿಲಮ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ಥರ ಆಗ್ಬೇಕು. ಹಾಂ,
ಅವ್ರ ಥರನೇ ಇರಬೇಕು ಅಂತ ಆಸೆ ಅಂತ ಹೇಳ್ತಿದ್ದಲ್ಲ ಹೇಳು.